ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಪ್ಯೂಟಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. Sri Raghavendra Ghee, Sri Raghavendra Tuppa, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರೇಣುಕಾಚಾರ್ಯ ಜಯಂತಿ ಅದ್ದೂರಿ ಆಚರಣೆಗೆ ತೀರ್ಮಾನ, ಶರಣಭೂಪಾಲ್ ನಾಡಗೌಡ. ಮಾರ್ಚ್ 23ಕ್ಕೆ ಪಾಲಿಕೆ ಮಹಾಪೌರರಿಗೆ ಸನ್ಮಾನ, ವಿದ್ಯಾರ್ಥಿಗಳಿಗೆ ಪುರಸ್ಕಾರ, ಅನಿಲ್ ಕುಮಾರ್. ಗ್ರಾಮಗಳಲ್ಲಿ ಅಭಿವೃದ್ಧಿ, ಮೂಲಭೂತ ಸೌಕರ್ಯಕ್ಕೆ ಒತ್ತಾಯ, ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಬಹಿಷ್ಕಾರ, ಎಚ್ಚರಿಕೆ. ನಿವೇಶನ ಅರ್ಜಿ ಸಲ್ಲಿಸಿದ ಫಲಾನುಭವಿಗಳ ಪಟ್ಟಿಯನ್ನು ಜಿಲ್ಲಾಡಳಿತಕ್ಕೆ ಸಲ್ಲಿಸಲು ಮನವಿ. ಆಶಾಪುರ ರಸ್ತೆ ಅಗಲೀಕರಣ, ಕಟ್ಟಡ ತೆರವುಗೊಳಿಸದೆ ಚರಂಡಿ ನಿರ್ಮಾಣ ಕ್ರಮಕ್ಕೆ ಒತ್ತಾಯ. ಶಾಖವಾದಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಸಿದ್ದಮ್ಮ ಆಯ್ಕೆ. ಮತ್ತು ಬೇಸಿಗೆ ಆರಂಭದಲ್ಲಿ ಹೆಚ್ಚಿದ ತಾಪಮಾನ, 24 ಗಂಟೆಗಳಲ್ಲಿ 41.4 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ. ವಾರ್ತೆಗಳ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜದಿಂದ ಮಾರ್ಚ್ 12ರಂದು ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಹಾಗೂ ಯುಗ ಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾಜದ ಅಧ್ಯಕ್ಷ ಶರಣಭೂಪಾಲ್ ನಾಡಗೌಡ ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜದಿಂದ ಮಾರ್ಚ್ 12ರಂದು ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಹಾಗೂ ಯುಗಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾಜದ ಜಿಲ್ಲಾ ಅಧ್ಯಕ್ಷ ಶರಣಭೂಪಾಲ್ ನಾಡಗೌಡ ಹೇಳಿದರು. ಅವರು ಇಂದು ನಗರದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮಾರ್ಚ್ 12ರಂದು ಬೆಳಗ್ಗೆ 8 ಗಂಟೆಗೆ ಮಂಗಳವಾರ ಪೇಟೆ ಹಿರೇಮಠದಿಂದ ಬೈಕ್ ರ್ಯಾಲಿ ಮೂಲಕ ನಗರದ ಬೈಪಾಸ್ ರಸ್ತೆಯ ಜಗದ್ಗುರು ರೇಣುಕಾಚಾರ್ಯ ವೃತ್ತದವರೆಗೂ ತೆರಳಿ ಅಲ್ಲಿ ರೇಣುಕಾಚಾರ್ಯರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಗರದ ವೀರಶೈವ ಕಲ್ಯಾಣ ಮಂಟಪದವರೆಗೆ ಭಾವಚಿತ್ರದ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ನಂತರ ವೀರಶೈವ ಕಲ್ಯಾಣ ಮಂಟಪದಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗಲಿದೆ. ಕಾರ್ಯಕ್ರಮದಲ್ಲಿ ಸಚಿವರು, ಜಿಲ್ಲೆಯ ಶಾಸಕರು, ಸಂಸದರು, ಜನಪ್ರತಿನಿಧಿಗಳು ಸೇರಿದಂತೆ ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ, ಅಖಿಲ ಭಾರತ ವೀರಶೈವ ಮಹಾಸಭಾ, ತಾಲೂಕು ಬೇಡ ಜಂಗಮ ಸಂಘ, ಜಿಲ್ಲಾ ವೀರಶೈವ ರುದ್ರಸೇನೆ, ವೀರಶೈವ ಜಂಗಮ, ಪುರೋಹಿತ ಅರ್ಚಕರ ಸಂಘ ಮತ್ತು ಇತರೆ ವೀರಶೈವ ಸಂಘಟನೆಗಳು ಭಾಗವಹಿಸಲಿವೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಜಗದ್ಗುರು ರೇಣುಕಾಚಾರ್ಯ ಕುರಿತು ಗಿಣಿವರ ಹಿರೇಮಠದ ವೇದಮೂರ್ತಿ ಶಿವಾಚಾರ್ಯ ಶಾಸ್ತ್ರಿ ಉಪನ್ಯಾಸ ನೀಡಲಿದ್ದಾರೆ. ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಮಹಾನಗರ ಪಾಲಿಕೆ ಆಯುಕ್ತರು ಸೇರಿದಂತೆ ಇತರೆ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. 12ನೇ ತಾರೀಕು ರೇಣುಕಾಚಾರ್ಯ ಜಯಂತಿಯನ್ನು ವಿಜೃಂಭಣೆಯಿಂದ ಜಿಲ್ಲಾಡಳಿತ ಮತ್ತು ಸಮಾಜದ ವತಿಯಿಂದ ಮಾಡ್ತಾ ಇದ್ದೇವೆ. ಅದನ್ನು ತಾವು ಹೆಚ್ಚಿಗೆ ಪ್ರಚಾರ ಕೊಟ್ಟು ಎಲ್ಲರನ್ನೂ ಬರುವಂತೆ ಮಾಡಬೇಕೆಂದು ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ತೇನೆ. ಈ ಕಾರ್ಯಕ್ರಮದ ಡೀಟೇಲ್ಸ್ ತಮಗೆ ಆಲ್ರೆಡಿ ಕೊಟ್ಟಿದ್ದೇವೆ. ಇನ್ನೊಂದ್ಸಲ ಹೇಳೋದಾದ್ರೆ ಈ ಕಾರ್ಯಕ್ರಮವು 8 ಗಂಟೆಗೆ ದಿನಾಂಕ 12ನೇ ತಾರೀಕು ಬೆಳಗ್ಗೆ
12/3/2025 ಬೆಳಗ್ಗೆ 8 ಗಂಟೆಗೆ ಮಂಗಳವಾರಪೇಟೆ ಪ್ರಾರಂಭವಾಗುತ್ತೆ. ಮೆರವಣಿಗೆ ಜಗದ್ಗುರುಗಳ ಭಾವಚಿತ್ರವನ್ನು ಮೆರವಣಿಗೆ ಮಾಡುತ್ತಾ ಶಾರದೋತ್ಸವವನ್ನು ಮಾಡಿ ಆ ಭಾವಚಿತ್ರವು ನಮ್ಮ ಬೈಪಾರ್ ರಸ್ತೆಯಲ್ಲಿರುವ ರೇಣುಕಾಚಾರ್ಯ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ವೀರಶೈವ ಸಮಾಜ ತಲುಪಿ ಬೈಕ್ ರ್ಯಾಲಿ ಮುಖಾಂತರ ಈ ಮೆರವಣಿಗೆ ಆಗುತ್ತೆ. ಅಲ್ಲಿಂದ 11 ಗಂಟೆಗೆ ಜಿಲ್ಲಾ ವೀರಶೈವ ಮಾಂತೇಶ್ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅಲ್ಲಿ ಜಿಲ್ಲಾಧಿಕಾರಿಗಳನ್ನು ಬಿಟ್ಟುಕೊಂಡು ಉಳಿದ ಎಲ್ಲ ಅಧಿಕಾರಿಗಳು ಇದರಲ್ಲಿ ಉಪಸ್ಥಿತರಿರ್ತಾರೆ. ತಾವುಗಳು ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಅದನ್ನು ಪ್ರಚಾರದ ಮುಖಾಂತರ ಮತ್ತು ತಮ್ಮ ರೇಣುಕಾಚಾರ್ಯ ಆಗಮದಲ್ಲಿ ಉಲ್ಲೇಖಕ್ಕೆ ಬಂದಿದೆ. ಅವರು ಹುಟ್ಟಿದ್ದು ಜಯಂತಿ ಫಾಲ್ಗುಣ ಶುದ್ಧ ತ್ರಯೋದಶಿ, ನಾಳೆ ಸರ್ಕಾರ ಘೋಷಣೆ ಮಾಡಿದೆ ಅಲ್ಲ, ಅವತ್ತಿನ ದಿನಕ್ಕೆ ಜಯಂತಿ ಅಂತ ಕರಿತೀವಿ. ಅದನ್ನು ಯುಗಮಾನೋತ್ಸವ ಅಂತೂ ಕೂಡ ಪೀಠದಲ್ಲಿ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಎಲ್ಲ ಪೀಠಗಳಲ್ಲಿ ಎಲ್ಲ ಮಠಗಳಲ್ಲಿ ಮೌಖಿಕವಾಗಿ ಮಾಡ್ಕೊಂಡು ಬರ್ತಾ ಇದ್ರು. ಈಗ ಅವ್ರದ್ದು ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ಅಂತೇಳಿ ಮನವಿ ಪತ್ರದಲ್ಲಿ ಕೂಡ ಉಲ್ಲೇಖ ಕೊಟ್ಟಿದ್ದು ಸರ್ಕಾರಕ್ಕೆ. ಬರೀ ಜಯಂತಿ ಅಷ್ಟೇ ಇದೆ. ಯುಗಮಾನೋತ್ಸವ ಅಂತಂದ್ರೆ ಯುಗ ಯುಗದಲ್ಲಿ ಕೂಡ ಅವತಾರ ಮಾಡಿರ್ತಕ್ಕಂಥ ಮಹಾಪೂಜ. ಪ್ರತಿ ವರ್ಷವೂ ಕೂಡ ಜಯಂತಿ, ಪ್ರತಿ ವರ್ಷವೂ ಕೂಡ ಯುಗಮಾನೋತ್ಸವ. ಹೌದೌದು, ಕೊಟ್ಟಿದ್ವಿ. ಸ್ವಲ್ಪ ಅದು ಸರ್ಕಾರದಲ್ಲಿ ಗೊಂದಲ ಆಗಿದೆ, ಆಮೇಲೆ ನಮಗೂ ಕೂಡ ಗೊಂದಲ ಆಗಿದೆ. ಏನಂತ ಕೇಳಿದ್ವಿ, ಮೊದಲು ಮಧ್ಯದಲ್ಲಿ ಸ್ಥಾಪನೆ ಮಾಡಬೇಕಂತ ಹೇಳ್ಕೊಂಡು ನಾವು ನಿರ್ಣಯ ಮಾಡಿಕೊಂಡು ಮನವಿ ಪತ್ರ ಕೊಟ್ಟಿದ್ವಿ. ಅದು ಸುಪ್ರೀಂ ಕೋರ್ಟ್ ಆದೇಶ ಇದೆ. ಹಿಂಗಾಗಿ ಮಧ್ಯದಲ್ಲಿ ಸ್ಥಾಪನೆ ಮಾಡಕ್ ಬರೋದಿಲ್ಲ ಮತ್ತು ಆ ರಸ್ತೆ ಅಗಲೀಕರಣ ಕೂಡ ಆಗ್ತದಂತ. ಹಿಂಗಾಗಿ ಈಗ ನಮ್ಮ ಸಮಾಜದ ಬಸವೇಶ್ವರ ಪುತ್ಥಳಿ ಏನು ಸ್ಥಾಪನೆ ಮಾಡಿದಾರಲ್ಲ, ಅದೇ ರೀತಿಯಲ್ಲಿ ಈ ಕಡೆ BSNL ಟವರ್ ಕಡೆ ಆಗಿರ್ಬೋದು, ಅಥವಾ ಈ ಕಡೆ ಒಂದು ಡ್ರಾಪ್ ಇದೆ ಸೆಂಟರ್ನಲ್ಲಿ, ಅದೇ ಸರ್ಕಲ್ನಲ್ಲಿ ಆ ಕಡೆ ಆಗಿರ್ಬೋದು, ಅಥವಾ ವಾಯವ್ಯ ದಿಕ್ಕಿನಲ್ಲಿ ಆಗಿರ್ಬೋದು, 3 ಕಡೆ ಯಾವುದಾದ್ರೂ ಕೂಡ ಒಂದನ್ನ ಚಾಯ್ಸ್ ಮಾಡಿ ನಿಮ್ಗೆ ಗಮನ ತರ್ತೀನಿ ಅಂತ ಹೇಳ್ಕೊಂಡು NS ಬೋಸರಾಜ್ ಅವರ ಮಗ ರವಿ ಬೋಸರಾಜ್ ಅವರು ನಮ್ಮ ಮನೆಗೆ ಕೊಟ್ಟಿದ್ದಾರೆ. ಈ ವರ್ಷ ಮಾಡಬೇಕಂತೇಳಿ ಇದು ಮಾಡಿದ್ರೆ ಅದು ಇನ್ನೂ ಆಗಿಲ್ಲ. ಮುಂದಿನ ವರ್ಷದೊಟ್ಟಿಗೆ ಅದು ಒಂದು ಸುಂದರವಾಗಿರ್ತಕ್ಕಂಥ ಪುತ್ಥಳಿಯನ್ನು ಮತ್ತು ಮಂಟಪ ನಮ್ಮ ಇವರು ಜಿಲ್ಲಾಧಿಕಾರಿಗಳ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿರದ್ದೇನೋ ಒಂದು ವೃತ್ತ ಇದೆಯಲ್ಲ, ಅದೇ ಆಕೃತಿಯಲ್ಲಿ ಮಾಡ್ತೀವಿ ಅಂತ ತಿಳ್ಕೊಂಡು ಅವ್ರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಸರ್ಕಾರದ ಕೆಲಸ ನಿರ್ಣಯ ಆಗೋದಿಲ್ಲ, ನಮ್ಗೆ ಗೊತ್ತಿರಾಯ್ತು, ಆಗ್ಬೋದು ವರ್ಷ ಹೆಚ್ಚು ಕಮ್ಮಿ. ವೃತ್ತಂತೂ 2014 ಘೋಷಣೆ ಆಗಿಬಿಟ್ಟಿದೆ. ಈ ಸಂದರ್ಭದಲ್ಲಿ ಕಿಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮೀಜಿ, ಸೋಮವಾರಪೇಟೆ ಹಿರೇಮಠದ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಸ್ವಾಮೀಜಿ, ಮಂಗಳವಾರಪೇಟೆ ಹಿರೇಮಠದ ವೀರ ಸಂಗಮೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, ಪ್ರಮುಖರಾದ ಶಿವಾನಂದ್ ಚುಕ್ಕಿ, ವೀರಯ್ಯ ಸ್ವಾಮಿ ಹಿರೇಮಠ್, ಪ್ರಭು ಶಾಸ್ತ್ರಿ, ಶರಣಯ್ಯ ಸ್ವಾಮಿ ಸುರಭಿ ಸೇರಿದಂತೆ ಇತರರು ಇದ್ದರು. ನವರತ್ನ ಯುವಕ ಸಂಘದಿಂದ ಮಾರ್ಚ್ 23ರಂದು ನಗರದ ಹರಿಜನವಾಡ ಸಮುದಾಯ ಭವನದಲ್ಲಿ ಮಹಾನಗರ ಪಾಲಿಕೆಯ ಮಹಾಪೌರರಿಗೆ ಸನ್ಮಾನ ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಗೌರವಾಧ್ಯಕ್ಷ ಕೆಪಿ ಅನಿಲ್ ಕುಮಾರ್ ಹೇಳಿದರು. ನವರತ್ನ ಯುವಕ ಸಂಘದಿಂದ ಮಾರ್ಚ್ 23ರಂದು ನಗರದ ಹರಿಜನವಾಡ ಸಮುದಾಯ ಭವನದಲ್ಲಿ ಮಹಾನಗರ ಪಾಲಿಕೆಯ ಮಹಾಪೌರರಿಗೆ ಸನ್ಮಾನ ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಗೌರವಾಧ್ಯಕ್ಷ ಕೆಪಿ ಅನಿಲ್ ಕುಮಾರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಂಘದಿಂದ ಕಳೆದ 24 ವರ್ಷಗಳಿಂದ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದು, ಮುಖ್ಯವಾಗಿ ಮಾದಿಗ ಸಮಾಜ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುತ್ತಾ ಬಂದಿದೆ. 2023-24ನೇ ಸಾಲಿನ SSLC ಇಂದ ಪದವಿವರೆಗಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ
ಪುರಸ್ಕಾರ ನೀಡಲಾಗುತ್ತಿದ್ದು, ಜೊತೆಗೆ ಮಾದಿಗ ಸಮಾಜದ ನರಸಮ್ಮ ನರಸಿಂಹಲು ಮಾಡಗಿರಿ ಅವರು ಮಹಾನಗರ ಪಾಲಿಕೆಯ ಮಹಾಪೌರರಾದ ಹಿನ್ನೆಲೆಯಲ್ಲಿ ಅವರಿಗೆ ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು. ಪುರಸ್ಕಾರಕ್ಕೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಮಾರ್ಚ್ 18ರೊಳಗಾಗಿ ತಮ್ಮ ಮಾಹಿತಿ ಜೊತೆಗೆ ಬಯೋಡೇಟಾ, ಜಾತಿ ಪ್ರಮಾಣ ಪತ್ರ, ಅಂಕಪಟ್ಟಿ, ಭಾವಚಿತ್ರಗಳನ್ನು ಹರಿಜನವಾಡದ ನೂತನ ಗ್ರಂಥಾಲಯದಲ್ಲಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ 7975322135 997222831168 9902402525 ಸಂಖ್ಯೆಗೆ ಸಂಪರ್ಕಿಸಬಹುದಾಗಿದೆ ಎಂದು ತಿಳಿಸಿದರು. ರಾಯಚೂರು ನಗರದಲ್ಲಿ ಕಳೆದ ಒಂದು 24 ವರ್ಷಗಳಿಂದ ಸತತವಾಗಿ ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿರುವಂಥದ್ದನ್ನು ತಾವೆಲ್ಲರೂ ಗಮನಿಸಿದ್ರಿ. ಅದರಲ್ಲಿ ಬಹಳ ಮುಖ್ಯವಾಗಿ ಮಾದಿಗ ಸಮಾಜದ ವಿದ್ಯಾರ್ಥಿಗಳಿಗೆ ಒಂದು 24 ವರ್ಷಗಳಿಂದ ಸತತವಾಗಿ SSLCಯಿಂದ ಪದವಿವರೆಗಿನ ಬೇರೆ ಬೇರೆ ಕೋರ್ಸ್ಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ತೇರ್ಗಡೆಯ ಹೊಂದಿದಂಥ ವಿದ್ಯಾರ್ಥಿನಿಯರಿಗೆ ನಗರ ಮಟ್ಟದಲ್ಲಿರುವಂಥ ಮಾದಿಗ ಸಮಾಜದ ವಿದ್ಯಾರ್ಥಿನಿಯರಿಗೆ ಒಂದು ಪುರಸ್ಕಾರ ಸಮಾರಂಭವನ್ನು ಪ್ರತಿ ವರ್ಷ ಏರ್ಪಡಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ವರ್ಷ 23/3/2025 ಭಾನುವಾರ ಅರ್ಜನವಾಡದ ಒಂದು ಸಮುದಾಯ ಭವನದ ಆವರಣದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಸಲ ರಾಯಚೂರು ಮಹಾನಗರದ ಒಂದು ಮಹಾಪೌರರಾಗಿ ನೇಮಕವಾಗಿರುವಂಥ ನಮ್ಮ ಸಮಾಜದ ಶ್ರೀಮತಿ ನರಸಮ್ಮ ನರಸಿಂಹ ಮಾಡಗಿರಿ ಇವರನ್ನು ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಇದೇ ವೇದಿಕೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ಒಂದು ಸಮಾರಂಭದಲ್ಲಿ ಪುರಸ್ಕಾರಗೊಳ್ಳುವಂಥ ವಿದ್ಯಾರ್ಥಿನಿಯರು ಇದೇ 18ನೇ ತಾರೀಕು ಒಳಗಡೆ ತಮ್ಮ ಅಂಕಪಟ್ಟಿ, ಜಾತಿ ಪ್ರಮಾಣ ಪತ್ರ ಮತ್ತು ಬಯೋಡಾಟಾದೊಂದಿಗೆ 2 ಫೋಟೋಗಳನ್ನು ತೆಗೆದುಕೊಂಡು 18ನೇ ತಾರೀಕು ಒಳಗಡೆ ಅರ್ಜನವಾಡದ ನೂತನ ಗ್ರಂಥಾಲಯದಲ್ಲಿ ತಮ್ಮ ಅರ್ಜಿಗಳನ್ನ ಸಲ್ಲಿಸಬೇಕು ಅನ್ನುವಂಥ ಒಂದು ವಿಚಾರವನ್ನು ಈ ಗೋಷ್ಠಿ ಮೂಲಕ ವಿನಂತಿಸ್ತೀವಿ. ಮತ್ತು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅನ್ನುವಂಥ ಒಂದು ವಿನಂತಿಯನ್ನು ಕೂಡ ಈ ಪತ್ರಿಕೆ ಗೋಷ್ಠಿ. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಶರಣಪ್ಪ, ಪ್ರಮುಖರಾದ ಚಂದ್ರು ಭಂಡಾರಿ, ಆರ್ ಆಂಜನೇಯ, ಜನಾರ್ದನ್ ಹಳ್ಳಿ ಬೆಂಚಿ, ವೆಂಕಟೇಶ ಹುಲಿಗೆಪ್ಪ, ಪವನ್ ಕುಮಾರ್ ಸೇರಿದಂತೆ ಇತರರು ಇದ್ದರು. ದೇವದುರ್ಗ ತಾಲೂಕಿನ ಹೇಮನಾಳ್ ಹಾಗೂ ಶಾವಂತಗೇರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಅಭಿವೃದ್ಧಿ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸದೇ ಇರುವುದನ್ನು ಖಂಡಿಸಿ ಮುಂಬರುವ ತಾಲೂಕ್ ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆ ಬಹಿಷ್ಕರಿಸಲಾಗುವುದು ಎಂದು ಹೇಮನಾಳ್ ಹಾಗೂ ಶಾವಂತಗೇರ ಗ್ರಾಮ ಪಂಚಾಯಿತಿ ಚುನಾವಣಾ ಬಹಿಷ್ಕಾರ ಹೋರಾಟ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಸೋಮವಾರ ಮನವಿ ಸಲ್ಲಿಸಿದರು. ದೇವದುರ್ಗ ತಾಲೂಕಿನ ಹೇಮನಾಳ ಹಾಗೂ ಶಾಮತಗೇರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಅಭಿವೃದ್ಧಿ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸದೇ ಇರುವುದನ್ನು ಖಂಡಿಸಿ ಮುಂಬರುವ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆ ಬಹಿಷ್ಕರಿಸಲಾಗುವುದು ಎಂದು ಹೇಮನಾಳ ಹಾಗೂ ಶಾಮತಗೇರ ಗ್ರಾಮ ಪಂಚಾಯತ್ ಚುನಾವಣಾ ಬಹಿಷ್ಕಾರ ಹೋರಾಟ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ದೇವದುರ್ಗ ತಾಲೂಕಿನ ಗಬ್ಬೂರು ಹೋಬಳಿಯ ಹೇಮನಾಳ ಹಾಗೂ ಶಾಮತಗೇರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 13 ಗ್ರಾಮಗಳು ಒಳಗೊಂಡಿದೆ. ಈ ಗ್ರಾಮಗಳ ಅಭಿವೃದ್ಧಿಗೆ ಹಾಗೂ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಎಂದು ದೂರಿದರು. ಜನರಿಗೆ ಅಗತ್ಯವಾಗಿ ಬೇಕಾಗಿರುವ ಕುಡಿಯುವ ನೀರು, ರಸ್ತೆ, ಚರಂಡಿ, ಮಹಿಳೆಯರ ಶೌಚಾಲಯ ಸೇರಿದಂತೆ ಅಭಿವೃದ್ಧಿ ಕಾರ್ಯಗಳು ಇನ್ನಿತರ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಕಳೆದ 12 ವರ್ಷಗಳಿಂದ 13 ಗ್ರಾಮಗಳ ಜನರು, ಮಹಿಳೆಯರು, ಮಕ್ಕಳು ಮೂಲಭೂತ ಸೌಕರ್ಯ ಕಾಣದೆ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಉದ್ಯೋಗ ಖಾತ್ರಿ ಹಾಗೂ 15ನೇ ಹಣಕಾಸಿನ ಯೋಜನೆಯ ಕೆಲಸವಿಲ್ಲದೆ ಜನರು ಗೂಳೆ ಹೊರಟಿದ್ದಾರೆ. ಗೂಳೆ ಹೋಗುವುದನ್ನು ತಡೆದು ಕೆಲಸ ಕೊಡುವಲ್ಲಿ ಸರ್ಕಾರ ಎಡವಿದೆ ಎಂದು ಆಪಾದಿಸಿದರು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ತಾಲೂಕು ಆಡಳಿತ ಅಧಿಕಾರಿಗಳು ಬಂದಂತ ಅನುದಾನವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ಸೌಲಭ್ಯಗಳನ್ನು ಒದಗಿಸುವಲ್ಲಿ ನಿರ್ಲಕ್ಷ್ಯ ವಹಿಸಿದ ಸರ್ಕಾರದ ನಡೆಯನ್ನು ಖಂಡಿಸಿ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನು ಬಹಿಷ್ಕರಿಸುವುದಾಗಿ ಎಚ್ಚರಿಸಿದರು. ಜಿಲ್ಲಾಧಿಕಾರಿಗಳು ಕೂಡಲೇ ಸ್ಪಂದಿಸಿ ಸಮಸ್ಯೆ ಬಗೆಹರಿಸಿ ಗ್ರಾಮ ಪಂಚಾಯಿತಿ ಚುನಾವಣೆ ಘೋಷಿಸಿ ಗ್ರಾಮಗಳ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ಚುನಾವಣೆ ನಡೆಸಲೇಬೇಕು.
ಮುಂದೆ ಬರುವ ತಾಲೂಕ್ ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣಾ ಬಹಿಷ್ಕಾರ ನಿರ್ಧಾರದ ಜನಾಕ್ರೋಶದ ಜನ ಆಗ್ರಹದ ಮನವಿ ಪತ್ರ. ಈ ಮೇಲೆ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದೇವದುರ್ಗ ತಾಲೂಕು ಗಬ್ಬೂರು ಹೋಬಳಿ ಯಮನಾಳ್ ಗ್ರಾಮ ಶಾವಂತಕರ್ ಗ್ರಾಮ ಪಂಚಾಯತ್ ವ್ಯಾಪ್ತಿ 13 ಹಳ್ಳಿಗಳ ಮತದಾನ ಬಹಿಷ್ಕಾರ ಹೋರಾಟ ಸಮಿತಿ ಸಾರ್ವಜನಿಕ ಜನ ಆಕ್ರೋಶದ ಆಗ್ರಹದ ಮೂಲಕ ಮನವಿ ಮಾಡಿಕೊಳ್ಳೋದೇನೆಂದರೆ, ನಮ್ಮ ಹೆಮ್ಮೆಯ ಭಾರತ ದೇಶ ವಿಶ್ವದಲ್ಲಿಯೇ ಬಹುದೊಡ್ಡ ಪ್ರಜಾಪ್ರಭುತ್ವ ಹೊಂದಿದ ದೇಶವಾಗಿದ್ದು ಜಗತ್ತಿಗೆ ಮಾದರಿಯ ದೇಶದ ಸಂವಿಧಾನದ ಅಡಿಯಲ್ಲಿ ಪ್ರಜೆಗಳೇ ಪ್ರಭುಗಳನ್ನು ಪ್ರಜಾತಂತ್ರ ಒಪ್ಪಿಕೊಂಡ ದೇಶ. ಗ್ರಾಮಗಳ ಅಭಿವೃದ್ಧಿ ಈ ದೇಶದ ಅಭಿವೃದ್ಧಿ. ಗ್ರಾಮ ಸ್ವರಾಜ್ ಎಂಬ ಗಾಂಧೀಜಿ ಕಂಡ ಕನಸು ನನಸಾಗದೆ ಉಳಿಯಲು ಶಾಸಕಾಂಗ ಕಾರ್ಯವೈಖರಿ ವಿಫಲತೆಯಿಂದ ಕೂಡಿರುವುದು ಈ ದೇಶದ ದುರಂತ. ದೇವದುರ್ಗ ತಾಲೂಕು ಗಬ್ಬೂರು ಹೋಬಳಿ ಯಮನಾಳು ಹಾಗೂ ಶಾವಂತಕರ ಗ್ರಾಮ ಪಂಚಾಯತ್ ಅಧಿಕಾರಿಗಳು ವಿಕೇಂದ್ರೀಕರಣ ನಿಮಿತ್ತ ಅತಿ ತೀವ್ರಗತಿಯಲ್ಲಿ ಹಳ್ಳಿಗಳ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ನೂತನ ಗ್ರಾಮ ಪಂಚಾಯತ್ ರಚನೆ ಮತ್ತು ನಮ್ಮ 13 ಗ್ರಾಮಗಳಿಗೆ ಶಾಪವಾಗಿ ಪರಿಗಣಿಸಿ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಗ್ರಾಮಗಳ ಶುದ್ಧ ಕುಡಿಯುವ ನೀರು, ರಸ್ತೆ, ಚರಂಡಿ, ಮಹಿಳಾ ಶೌಚಾಲಯ ಸೇರಿದಂತೆ ಇನ್ನಿತರ ಸಮಸ್ಯೆಗಳಿಂದ ವಂಚಿತರಾಗಿ ಅಂಧಕಾರದಲ್ಲಿ ದಿನ ದೂಡುತ್ತದೆ. ಕಳೆದ 12 ವರ್ಷಗಳಿಂದ ಮೇಲೆ ತೋರಿಸಿದ 2 ಗ್ರಾಮ ಪಂಚಾಯತ್ ಚುನಾವಣೆ ನಡೆಯದಿರುವುದು ಪ್ರಜಾಪ್ರಭುತ್ವ ಮಡಿ ಎನ್ನುವಂತಾಗಿ ಮುಂದೆ ಸರ್ಕಾರ ನಡೆಸುವ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಗಳನ್ನು ಬಹಿಷ್ಕರಿಸುತ್ತೇವೆ ಎಂದು ಈ ಮನವಿ ಜಿಲ್ಲಾಧಿಕಾರಿಗಳು ಈ ನಮ್ಮ ಮನವಿಗೆ ಕೂಡಲೇ ಸ್ಪಂದಿಸಿ ಶಾವಂತಗೇರ ಮತ್ತು ಗ್ರಾಮ ಪಂಚಾಯತಿ ಚುನಾವಣೆ ಆಗಲು ಅಗತ್ಯ ಕ್ರಮ ಕೈಗೊಳ್ಳಬೇಕಂತ ನಾವು ಮನವಿ ಮಾಡ್ತೀವಿ ಸರ್. ಈಗ 12 ವರ್ಷ ಆಯ್ತು ಸರ್, ನಮ್ಮ ಹೋಬಳಿ ಸರ್ 12 ವರ್ಷ ಆಗಿಬಿಟ್ಟು ಸರ್. ಈಗ 12 ವರ್ಷಗಳಿಂದ 2 ಪಂಚಾಯತಿ ಚುನಾವಣೆ ಇಲ್ಲ ಸರ್. ಅಲ್ಲಿ ಗ್ರಾಮಗಳು ಏನಾಗ್ಬಿಡುತ್ತೆ ಅಧಿಕಾರಿಗಳು ಆಡಿ ದಾಟ ಆಗ್ಯಾರ ಸರ್. ಈಗ ಏನಾಗ್ಬಿಡುತ್ತೆ ಅಂದ್ರೆ ಪಂಚಾಯತಿ ಒಂದು ಹೊಸ ಒಂದು ಅದಿದಾಯ್ತು ಸರ್. ಶಾಂತಿಗರ್ ಪಂಚಾಯತಿ ಅವರು ವಿಂಗಡಣೆ ಆದ ತಕ್ಷಣ ಮದಕಲ ಗ್ರಾಮನ ಶಾಂತಿಗರ್ ಪಂಚಾಯತಿಗೆ ಅದು ಇದು ಮಾಡಿದ್ರು ಸರ್. ಸರ್ ಏನಾಗಲ್ಲ ಸರ್, ಮದಕಲ ಗ್ರಾಮದವರು ಶಾಂತಿಗರ್ ಪಂಚಾಯತಿಯಲ್ಲಿ ಯಾಸ್ ಇಟ್ ಈಸ್ ಸರ್ಕಾರ ಪ್ರಕಾರ ಮದಕಲ ಗ್ರಾಮ ಆ ಕಡೆ ಹೋಗ್ಬೇಕಂತೇಳಿ ಸರ್ಕಾರ ಆದೇಶ ಮಾಡಿಸ್ತಾರೆ. ಅವರು ಸ್ಟೇ ಹೋಗ್ಯಾರ ಸರ್. ಅದು ಏನು ಹೈಕೋರ್ಟ್ ಹೋಗ್ಯಾರ ಸರ್. 12 ವರ್ಷದಿಂದ ನೀವು ಡಿಸಿಷನ್ ತಗೋರಂತ ರಿಸರ್ವ್ ಕಮಿಷನ್ ಅವರು ಡಿಸಿಷನ್ ತೊಗೊಂಡು ತಿರ್ಗಾ ಡಿಸಿಷನ್ ಮತ್ತೆ ಹೈಕೋರ್ಟಿಗೆ ಸ್ಟೇ ವಜಾ ಮಾಡಿದ್ದಾರೆ. 2015 ಮತ್ತು 2022 ಇಲ್ಲ ಸರ್. ಅದು ಭಾಳ ಈಗ ಕನ್ವಿನ್ಸ್ ಮಾಡಿದ್ರೆ ಅವ್ರು ಏನಂತಾರೆ ಸರ್, 2 ಕಿಲೋಮೀಟರ್ನಾಗ ಹೆಮ್ನಾಳ್ ಆಗ್ತದೆ. ಈ ಶಾವಂತಗಿರಿಗೆ ಏನು ಬಸ್ ಫೆಸಿಲಿಟೀಸ್ ಇಲ್ಲ ಅದ್ರ ಕಲ್ಲಿಂದ. ಅದು ಡಿಸ್ಟೆನ್ಸು ಭಾಳ ಆಗ್ತದೆ. 5 ಕಿಲೋಮೀಟರ್ಸ್ ಲಿಮಿಟ್ಸ್ ಒಳಗೆ ಬರಂಗಿಲ್ಲ, 9 ಕಿಲೋಮೀಟರ್ ಆಗ್ತದೆ. ಸೊ 2 ಕಿಲೋಮೀಟರ್ ಇದ್ದಿದ್ದು 9 ಕಿಲೋಮೀಟರ್ಗೆ ಒಯ್ದು ಹಾಕಿದ್ದು ಅನ್ಯಾಯ ಎಲ್ಲ. ನಾವು ಇಲ್ಲೇ ಇರ್ತೀವಿ. ಇನ್ಕ್ಲೂಡಿಂಗ್ ನನ್ನ ವಾದ ಅನ್ನೋದು 2 ಕಿಲೋಮೀಟರ್ನಾಗ ನಾವು ದಿನ ಅಡ್ಡಾಡ್ಬೇಕಾದ್ರೆ ಯಮನಾಳ್ ಪಂಚಾಯತಿ ಮುಂದೆ ಅಡ್ಡಾಡ್ಬೇಕು. ಅದನ್ನ ಬಿಟ್ಟು ಹೋಯ್ತು ಶಾಂತಗಿರಿ ಪಂಚಾಯತಿಗೆ ಮಾಡಿದ್ದೆ ಆಟ ಎಂಬಂತಾಗಿ ಸರ್ಕಾರದ ಅನುದಾನ ಪಂಚಾಯತಿಗೆ ಸಾರ್ವಜನಿಕರು ಕಟ್ಟುವ ಟ್ಯಾಕ್ಸ್ ಮತ್ತು ದುರುಪಯೋಗ ಇದನ್ನು ಜನ ತತ್ತರಿಸಿ ಹೋಗಿದ್ದಾರೆ. 12 ವರ್ಷಗಳಿಂದ ಚುನಾವಣೆ ಮಾಡದಿರುವ ಜಿಲ್ಲಾಡಳಿತ ವಿರುದ್ಧ ನೀವು ಗ್ರಾಮದವರೇ ಯಾರೋ ಹೋಗಿದ್ದಾರೆ. ನಾನು ಅವ್ರು ಯಾರಿದ್ದಾರೆ ಕರೆಸಿ ಮಾತಾಡ್ತೀನಿ. ಪ್ಲಸ್ ನಮ್ಮ ಗೌರ್ಮೆಂಟ್ ಅಡ್ವೊಕೇಟ್ ಯಾರಿದ್ದಾರೆ, ಯಾವುದು ಕಲಬುರ್ಗಿ ಅಲ್ಲೂ ನಾನು ಈಗ ಮಾತಾಡಿ ನಮ್ಮವ್ರನ್ನ ಕಳಿಸ್ತೀನಿ. ಸೊ ಅಟ್ಲೀಸ್ಟ್ ಸ್ಟೇ ಆದರೂ ವೆಕೇಟ್ ಮಾಡಿಸಿದ್ರೆ ಮುಂದಿನ ಪ್ರೋಸೆಸ್ ನಾವು ಕಂಟಿನ್ಯೂ ಮಾಡ್ಬೋದು. ಗೌರ್ಮೆಂಟ್ ಹಂತದಲ್ಲಿ ಅದೇನು ಡಿಸಿಷನ್ ಆಗುತ್ತೆ ನೋಡೋಣ. ನಾವು ಬೇಕಾದ್ರೆ ಮತ್ತೆ ರೆಪ್ರೆಸೆಂಟೇಷನ್ ಕೊಟ್ಕೊಳ್ಳಿ. ನಾವು ಇಲ್ಲಿ ಹೆಮ್ನಾಳಲ್ಲೇ ಇರ್ತೀವಿ, ನಮ್ಗೆ ಆ ಕಡೆ ದೂರ ಆಗುತ್ತೆ ಅಂತ ನೀವು ಇನ್ನೊಂದು ರೆಪ್ರೆಸೆಂಟೇಷನ್ ಕೊಟ್ಕೊಳ್ಳಿ, ನಾವು ಕಳಿಸ್ತೀವಿ. ಬಟ್ ಈಗ ನಿಮ್ಮದು ಮೇನ್ ಏನು ಉದ್ದೇಶ ಅಂದರೆ ನಮಗೆ ಎಲೆಕ್ಷನ್ ಡಿಲಿಮಿಟೇಷನ್ ಆಮೇಲೆ ನಾನು ಇಮಿಡಿಯೇಟ್ ಆಗಿ ನಮ್ಮ ಗೌರ್ಮೆಂಟ್ ಅಡ್ವೊಕೇಟಿಗೆ ಮಾತಾಡಿ ಸ್ಟೇ ವೆಕೇಟ್ ಮಾಡಿಸ್ತೀನಿ. ಅಟ್ಲೀಸ್ಟ್ ಇವ್ರು ಯಾರಿದ್ದಾರೆ ಇವ್ರಿಗೆ ನೀವು ಅದೇ ಥರ ಕನ್ವಿನ್ಸ್ ಮಾಡೋಕ್ಕೆ ನೋಡಿ. ಡಿಲಿಮಿಟೇಷನು ಆಮೇಲೆ ಹೈಕೋರ್ಟಲ್ಲಿ ಇತ್ಯರ್ಥ ಆಗಲಿ. ಬಟ್ ಹೈಕೋರ್ಟಿಂದ ಅಟ್ಲೀಸ್ಟ್ ಎಲೆಕ್ಷನ್ ಆಗೋಕ್ಕೆ ವೆಕೇಟ್ ಇವರೇ ಕೇಳಿದರೆ ಒಂದೇ ದಿನದಲ್ಲಿ ವೆಕೇಟ್ ಆಗುತ್ತೆ. ನಾವು ಮಾಡೋದಾದರೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ. ನೀವು ಅವ್ರನ್ನ ಕರೆಸಿ ನಾನು ಕರೆಸ್ತೀನಿ. ಸರಿ, ಡಿಲಿಮಿಟೇಷನ್ದೆಲ್ಲ ನಾವು ಆಮೇಲೆ ಬಗೆಹರಿಸ್ಕೊಡೋಣ. ಬಟ್ ಇಮಿಡಿಯೇಟ್ ಎಲೆಕ್ಷನ್ಗೆ ನಮ್ದೇನು ಅಭ್ಯಂತರ ಇಲ್ಲ ಅಂತ ಯಾರು ಪರ್ವತ್ ರೆಡ್ಡಿ ಅಂತ ಇದ್ದಾರೆ ಅವರು ಅಲ್ಲಿ ಹೈಕೋರ್ಟಲ್ಲಿ ಕೇಳ್ಕೊಂಡ್ರೆ ಇಮಿಡಿಯೇಟಾಗಿ ಅದಾಗುತ್ತೆ. ಇಲ್ಲ ಅವ್ರು ಒಪ್ಪಲಿಲ್ಲ ಅಂದರೆ ನಾವು ನಮ್ಮ ಗೌರ್ಮೆಂಟ್ ಅಡ್ವೊಕೇಟ್ ಮುಂದೆ ಫೈಟ್ ಮಾಡ್ತೀವಿ. ಬಟ್ ಫಾಸ್ಟಾಗಿ ಈ ಸಂದರ್ಭದಲ್ಲಿ ಶರಣಗೌಡ ಮದ್ರಕಲ್, ರಾಜಶೇಖರ್ ಪಾಟೀಲ್ ಬಸವಂತಪುರ, ನೀಲಪ್ಪ ಗೌಡ ಬಸವಂತಪುರ, ಶಾಂತಕುಮಾರ್ ಹೊನ್ನಟಗಿ, ತಮ್ಮಣ್ಣ ವಕೀಲರು ಬೊಮ್ಮನಾಳ, ನಾಗರಾಜ್, ಉಸ್ಮಾನ್ ಸಾಜ್ ಖಾನಾಪುರ್, ರಂಗಪ್ಪ ನಾಯಕ್ ಹಿರೇ ರಾಯಕುಂಪಿ, ರಾಜಣ್ಣ ನಾಯಕ್ ಕೋಳೂರು, ಮಸ್ತಾನ್ ನಾಯಕ್ ಖಾನಾಪುರ್, ಮೂರ್ತಿ ನಾಯಕ್ ಹೇಮನಾಳ್, ಎಸ್ ಸಿದ್ದಪ್ಪ ಸಾಹುಕಾರ್, ಪ್ರಭಾಕರ್ ಪಾಟೀಲ್ ಇಂಗಳದಾಳ, ನಾಗರಾಜ್ ಗೌಡ ಅಪ್ರಾಳ, ಸುರೇಶ್ ಪಟೇಲ್ ಹಂಚಿನಾಳ, ಹನುಮಂತ ಕಲ್ಮನಿ ಶಾವಂತಗೇರ, ಮಹಿಪಾಲ್ ರೆಡ್ಡಿ ಗೌಡ ಕೋಳೂರು, ಜಾಕೋಬ್ ಟೈಲರ್ ಬೊಮ್ಮನಾಳ, ಬೂದಯ್ಯ ಸ್ವಾಮಿ ಹೊನ್ನಟಗಿ, ನಿಂಗಪ್ಪ ಪೂಜಾರಿ ಖಾನಾಪುರ್ ಸೇರಿದಂತೆ ಅನೇಕರು ಇದ್ದರು. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್.
We have a office, household and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, dandruff cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ದೇವರಾಜ ಅರಸು ವಿಶೇಷ ವರ್ಗದಲ್ಲಿ ಬರುವ ಮನೆ ಕೆಲಸ, ವಿಧವೆ, ತರಕಾರಿ, ಬೀದಿ ವ್ಯಾಪಾರಗಳು, ಅಂಗವಿಕಲರು ಸೇರಿದಂತೆ ಇನ್ನಿತರ ವರ್ಗದವರು ನಿವೇಶನಕ್ಕಾಗಿ ಸಲ್ಲಿಸಿದ ಅರ್ಜಿಗಳ ಫಲಾನುಭವಿಗಳ ಪಟ್ಟಿಯನ್ನು ಜಿಲ್ಲಾಡಳಿತಕ್ಕೆ ಸಲ್ಲಿಸುವಂತೆ ಒತ್ತಾಯಿಸಿ ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ವತಿಯಿಂದ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ದೇವರಾಜು ಅರಸು ವಿಶೇಷ ವರ್ಗದಲ್ಲಿ ಬರುವ ಮನೆ ಕೆಲಸ, ವಿಧವೆ, ತರಕಾರಿ, ಬೀದಿ ವ್ಯಾಪಾರಿಗಳು, ಅಂಗವಿಕಲರು ಸೇರಿದಂತೆ ಇನ್ನಿತರ ವರ್ಗದವರು ನಿವೇಶನಕ್ಕಾಗಿ ಸಲ್ಲಿಸಿದ ಅರ್ಜಿಗಳ ಫಲಾನುಭವಿಗಳ ಪಟ್ಟಿಯನ್ನು ಜಿಲ್ಲಾಡಳಿತಕ್ಕೆ ಸಲ್ಲಿಸುವಂತೆ ಒತ್ತಾಯಿಸಿ ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ವತಿಯಿಂದ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿದರು.
ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ದೇವರಾಜು ಅರಸು ವಿಶೇಷ ವರ್ಗದವರಾದ ಮನೆ ಕೆಲಸ ಮಾಡುವವರು, ವಿಧವೆಯರು, ತರಕಾರಿ ಬೀದಿ ವ್ಯಾಪಾರಿಗಳು, ಅಂಗವಿಕಲರು ಹಾಗೂ ಇನ್ನಿತರ ವರ್ಗದವರು ಸ್ವಂತ ಮನೆ ಮತ್ತು ವಸತಿ ಇಲ್ಲದೆ ಬಾಡಿಗೆ ಮನೆಗಳಲ್ಲಿ, ಬೀದಿ ಬದಿ ಮತ್ತು ಟೆಂಟ್ಗಳಲ್ಲಿ ವಾಸಿಸುತ್ತಿದ್ದಾರೆ. ನಿವೇಶನ ಮತ್ತು ಮನೆ ಖರೀದಿ ಮಾಡಿ ಜೀವನ ಸಾಗಿಸಲು ಆರ್ಥಿಕವಾಗಿ ತೀರಾ ದುರ್ಬಲರಾಗಿದ್ದಾರೆ ಎಂದರು. ಸರ್ಕಾರ ವಿಶೇಷ ವರ್ಗದವರೆಂದು ಗುರುತಿಸಿ ಸರ್ಕಾರಿ ಅಥವಾ ಖಾಸಗಿ ಜಮೀನನ್ನು ಗುರುತಿಸಿ ಖರೀದಿಸಿ ನಿವೇಶನ ಮಂಜೂರಿ ಮಾಡಲು ಆದೇಶಿಸಿ ಸುಮಾರು ವರ್ಷಗಳೇ ಕಳೆದಿವೆ. ಮಹಾನಗರ ಪಾಲಿಕೆಗೆ ಸ್ವಂತ ನಿವೇಶನ ಮತ್ತು ವಸತಿ ಇಲ್ಲದ ವಿಶೇಷ ವರ್ಗದವರನ್ನು ಸುಮಾರು 1600ಕ್ಕೂ ಹೆಚ್ಚು ಮೇಲ್ಪಟ್ಟು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಅರ್ಜಿ ಪರಿಶೀಲಿಸಿ ಜಿಲ್ಲಾಡಳಿತಕ್ಕೆ ಫಲಾನುಭವಿಗಳು ಪಟ್ಟಿ ಸಲ್ಲಿಸದೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ದೂರಿದರು. ಈ ವಿಚಾರವನ್ನು ಆಯುಕ್ತರು ಗಂಭೀರವಾಗಿ ಪರಿಗಣಿಸಿ ದೇವರಾಜು ಅರಸು ವಿಶೇಷ ವರ್ಗದಲ್ಲಿ ಬರುವ ಮನೆಗೆಲಸ, ವಿಧವೆಯರು, ತರಕಾರಿ ಬೀದಿ ವ್ಯಾಪಾರಿಗಳು, ಅಂಗವಿಕಲರು ಮತ್ತು ಇನ್ನಿತರ ವರ್ಗದವರನ್ನು ನಿವೇಶನಕ್ಕಾಗಿ ಸಲ್ಲಿಸಿದ ಅರ್ಜಿಗಳನ್ನು ಶೀಘ್ರದಲ್ಲಿ ಪರಿಶೀಲಿಸಿ ಫಲಾನುಭವಿಗಳ ಪಟ್ಟಿಯನ್ನು ಜಿಲ್ಲಾ ಆಡಳಿತಕ್ಕೆ ಕಳುಹಿಸಿಕೊಡಬೇಕೆಂದು ಮನವಿ ಮಾಡಿದರು. ಆದೇಶದಲ್ಲಿ ಏನಿದೆ ಅಂತ ಹೇಳಿದ್ರೆ, ಈ ಬಡವರಿಗೆ ಮನೆ ಕಲ್ಪಿಸಿಕೊಡ್ಬೇಕು. ಮನೆ ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಜಾಗಗಳನ್ನು ಗುರುತಿಸಬೇಕು. ಸರ್ಕಾರ ಜಾಗವನ್ನು ಗುರುತಿಸಿ ಅವರಿಗೆ ಅಲ್ಲಿ ನಿವೇಶನ ಮಾಡಿ ನಿವೇಶನ ಕೊಟ್ಟು ಅವರಿಗೆ ಮನೆ ಕಟ್ಟಿಕೊಡ್ಬೇಕಂತೇಳಿ ಸರ್ಕಾರ ಆದೇಶ ಮಾಡಿದೆ. ಅದರಲ್ಲಿ ಮತ್ತೊಂದು ವಿಶೇಷವೇನಂತ ಹೇಳಿದ್ರೆ, ಸರ್ಕಾರ ಜಾಗ ಸಿಗಲಿಲ್ಲ, ಒಂದು ವೇಳೆ ಸರ್ಕಾರ ಜಾಗ ಇಲ್ಲ ಅಂತ ಹೇಳಿದ್ರು ಕೂಡ ಖಾಸಗಿ ಜಮೀನನ್ನು ಖರೀದಿ ಮಾಡಬೇಕು. ಯಾರೋ ಜಿಲ್ಲಾಡಳಿತ ಖರೀದಿ ಮಾಡಿ ಬಡವರಿಗೆ ನಿವೇಶನ ಮಾಡಿ ಕೊಡ್ಬೇಕಂತೇಳಿ ಆದೇಶ ಸ್ಪಷ್ಟವಾಗಿ ಆದೇಶ ಮಾಡಿದೆ 2015ರಲ್ಲಿ. ಈಗ 10 ವರ್ಷಗಳು ಕಳೆದರೂ ಕೂಡ ಈ ರಾಯಚೂರು ನಗರದಲ್ಲಿ ವಿಶೇಷ ವರ್ಗದವರನ್ನ ಗುರುತಿಸೇ ಇಲ್ಲ ಇದುವರೆಗೂ. ಯಾರು ವಿಶೇಷ ವರ್ಗದವರು ಅಂತೇಳಿ ಅವ್ರಿಗೆ ಗೊತ್ತಿಲ್ಲ. ಹಂಗಾಗಿ ನಾವೇನು 2-3 ವರ್ಷಗಳ ಹಿಂದೆ ಈ ಹೋರಾಟವನ್ನು ಕೈಗೆತ್ತಿಕೊಂಡಿದ್ವಿ. ಆ ಹೋರಾಟದ ಫಲವಾಗಿ ವಿಶೇಷ ವರ್ಗದವರಿಗೆ ಮನೆ ನೀಡಬೇಕು, ನಿವೇಶನ ನೀಡಬೇಕಂತೇಳಿ ಒಂದು ಪೇಪರ್ ಪ್ರಕಟಣೆ ಮಾಡಿದರು. ಯಾವಾಗ 5 ತಿಂಗಳಿದೆ ಪ್ರಕಟಣೆ ಮಾಡಿ ಅದಕ್ಕೆ ಒಂದು ಟೈಮ್ ಬಾಂಡ್ ಫಿಕ್ಸ್ ಮಾಡಿ ಇಷ್ಟರೊಳಗೆ ಅರ್ಜಿ ಹಾಕ್ಬೇಕಂತೇಳಿ ಹೇಳಿದರು. ಆ ಅರ್ಜಿಗಳ ಪ್ರಕಾರ ನಾವು ಆ ಪೇಪರ್ ಪ್ರಕಟಣೆ ಪ್ರಕಾರ ಅರ್ಜಿಗಳನ್ನ ರೆಡಿ ಮಾಡಿ ಅರ್ಜಿಗಳಿಗೆ ಏನೇನು ದಾಖಲಾತಿ ಬೇಕು ಎಲ್ಲ ದಾಖಲಾತಿಗಳನ್ನ ನಾವು ರೆಡಿ ಮಾಡಿ ನಗರಸಭೆ ಇತ್ತವಾಗ ನಗರಸಭೆಗೆ ಸಲ್ಲಿಸಿದ್ವಿ. ನಗರಸಭೆಗೆ ಸಲ್ಲಿಸಿ ಈಗ 5 ತಿಂಗಳಾಯಿತು. 5 ತಿಂಗಳಾದರೂ ಕೂಡ ಇದುವರೆಗೂ ಜಿಲ್ಲಾಡಳಿತಕ್ಕೆ ಆ ಒಂದು ನಾವು ಹಾಕಿರ್ತಕ್ಕಂಥ ಅರ್ಜಿಗಳನ್ನ ತಂದು ಜಿಲ್ಲಾಡಳಿತಕ್ಕೆ ನಗರಸಭೆ ಮಹಾನಗರ ಪಾಲಿಕೆ ಅವರು ತರಕಾರಿ ಬೀದಿ ವ್ಯಾಪಾರಿಗಳು, ಅಂಗವಿಕಲರು ಸೇರಿದಂತೆ ಇನ್ನಿತರ ವರ್ಗದವರು ನಿವೇಶನಕ್ಕಾಗಿ ಸಲ್ಲಿಸಿದ ಫಲಾನುಭವಿಗಳ ಅರ್ಜಿಗಳ ಪಟ್ಟಿಯನ್ನು ಜಿಲ್ಲಾಡಳಿತಕ್ಕೆ ಸಲ್ಲಿಸುವುದರ ಕುರಿತು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ದೇವರಾಜ ಅರಸು ವಿಶೇಷ ವರ್ಗಾರಿ ಬೀದಿ ವ್ಯಾಪಾರಿಗಳು, ಅಂಗವಿಕಲರು ಮತ್ತು ಇನ್ನಿತರ ವರ್ಗದವರು ಸ್ವಂತ ಮನೆ ಮತ್ತು ವಸತಿ ಇಲ್ಲದೆ ಬಾಡಿಗೆ ಮನೆಗಳಲ್ಲಿ, ಬೀದಿ ಬದಿ ಮತ್ತು ಟೆಂಟ್ಗಳಲ್ಲಿ ವಾಸಿಸುತ್ತಿದ್ದಾರೆ. ಇವರು ನಿವೇಶನ ಮತ್ತು ಮನೆ ಖರೀದಿ ಮಾಡಿ ಜೀವನ ಸಾಗಿಸಲು ಆರ್ಥಿಕವಾಗಿ ತೀರಾ ದುರ್ಬಲರಾಗಿರ್ತಾರೆ. ಇವರು ಈ ಸ್ಥಿತಿ ಅರಿತು ಸರ್ಕಾರ ವಿಶೇಷ ವರ್ಗದವರೆಂದು ಗುರುತಿಸಿ ಇವರಿಗೆ ಸರ್ಕಾರ ಅಥವಾ ಖಾಸಗಿ ಜಮೀನನ್ನು ಗುರುತಿಸಿ ಖರೀದಿಸಿ ನಿವೇಶನ ಮಂಜೂರು ಮಾಡಬೇಕೆಂದು ಆದೇಶಿಸಿ ವರ್ಷಗಳೇ ಕಳೆದಿರುತ್ತವೆ. ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಮಹಾನಗರ ಪಾಲಿಕೆಗೆ ಸ್ವಂತ ನಿವೇಶನ ಮತ್ತು ವಸತಿ ಇಲ್ಲದ ವಿಶೇಷ ವರ್ಗದವರು ಸುಮಾರು 1600ಕ್ಕೂ ಮೇಲ್ಪಟ್ಟು ಅರ್ಜಿಗಳನ್ನು ಸಲ್ಲಿಸಿ ಸುಮಾರು ದಿನಗಳು ಕಳೆದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಜನಾರ್ದನ್ ಹಳ್ಳಿಬೆಂಚಿ, ನೂರ್ಜಾನ್, ಬಸವರಾಜ್ ಹೊಸೂರು, ರಾಜಶೇಖರ್, ಮಹೇಶ್, ಜಿ ರಾಜು, ಶರಣಬಸವರೆಡ್ಡಿ, ಜಿ ರಾಜು, ಮಾಧವರೆಡ್ಡಿ, ಪವನ್, ನಿತಿನ್ ಸೇರಿದಂತೆ ಅನೇಕರು ಇದ್ದರು. ನಗರದ ವಾರ್ಡ್ ನಂಬರ್ 2ರಲ್ಲಿ ಆಶಾಪುರ ರಸ್ತೆಯಲ್ಲಿ ರಸ್ತೆ ಅಗಲೀಕರಣಕ್ಕೆ ಕಟ್ಟಡ ನೆರವಿಗೆ ಗುರುತು ಮಾಡಿದ್ದು, ಆದರೆ ರಸ್ತೆ ಮಧ್ಯದಲ್ಲಿ ಅವೈಜ್ಞಾನಿಕ ಕಾಲುವೆಗಳನ್ನು ನಿರ್ಮಾಣ ಮಾಡಿ ನಿಯಮ ಉಲ್ಲಂಘನೆ ಮಾಡಿದ ಲೋಕೋಪಯೋಗಿ ಇಲಾಖೆಯ ಎಇಇ ಹಾಗೂ ಜೆಇ ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ನಗರದ ವಾರ್ಡ್ ನಂಬರ್ 2ರಲ್ಲಿ ಆಶಾಪುರ ರಸ್ತೆಯಲ್ಲಿ ರಸ್ತೆ ಅಗಲೀಕರಣಕ್ಕೆ ಕಟ್ಟಡ ನೆರವಿಗೆ ಗುರುತು ಮಾಡಿದ್ದು, ಆದರೆ ರಸ್ತೆ ಮಧ್ಯದಲ್ಲಿ ಅವೈಜ್ಞಾನಿಕ ಕಾಲುವೆಗಳನ್ನು ನಿರ್ಮಾಣ ಮಾಡಿ ನಿಯಮ ಉಲ್ಲಂಘನೆ ಮಾಡಿದ ಲೋಕೋಪಯೋಗಿ ಇಲಾಖೆಯ ಎಇ ಹಾಗೂ ಜೆಇ ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿದರು.
ಆಶಾಪುರ ರಸ್ತೆಯಲ್ಲಿ ಅಗಲೀಕರಣ ಮಾಡಲು 80 ಅಡಿಗೆ ಗುರುತಿಸಿದ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕಟ್ಟಡಗಳ ತೆರವುಗೊಳಿಸಲು ಗುರುತು ಮಾಡಿದ್ದಾರೆ. ಆದರೆ ಕಟ್ಟಡಗಳನ್ನು ತೆರವು ಮಾಡದೆ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಸ್ಥಳೀಯ ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿದು ರಸ್ತೆ ಮಧ್ಯದಲ್ಲಿ ಚರಂಡಿ ಕಾಲುವೆಯನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಎಂದು ದೂರಿದರು. ಈ ರಸ್ತೆಯಲ್ಲಿ ಹೆಚ್ಚಾಗಿ ವಾಹನಗಳ ಸಂಚಾರ ಇದ್ದು ಮಧ್ಯದಲ್ಲಿ ಚರಂಡಿ ಮಾಡಿದರೆ ಜೀವ ಹಾನಿಯಾಗುವ ಸಂಭವವಿದೆ. ಕಾಮಗಾರಿ ನಿರ್ವಹಿಸುತ್ತಿರುವ ಲೋಕೋಪಯೋಗಿ ಎಇ ಮತ್ತು ಜೆಇಗೆ ಮಾಹಿತಿ ನೀಡಿದರೂ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಆಪಾದಿಸಿದರು. ಪಾದಚಾರಿ ರಸ್ತೆ ಇಲ್ಲದೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವ ಸ್ಥಿತಿ ಇದೆ. ಕೂಡಲೇ ಅವೈಜ್ಞಾನಿಕವಾಗಿ ನಡೆಯುತ್ತಿರುವ ಕಾಮಗಾರಿ ನಿಲ್ಲಿಸಬೇಕು. ನಿಯಮ ಉಲ್ಲಂಘನೆ ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ವಹಿಸಬೇಕು. ಕಟ್ಟಡ ತೆರವುಗೊಳಿಸಿ ಕಾಮಗಾರಿ ಆರಂಭಿಸಬೇಕು ಎಂದು ಒತ್ತಾಯಿಸಿದರು. ಮಹಾನಗರ ಪಾಲಿಕೆಯಿಂದ ಬಣ್ಣದ ಉಂಟು ಆಗಿಲ್ಲದ ತೆರವುಗೊಳಿಸಿದೆ. ಈಗಾಗಲೇ ರಸ್ತೆಯ ಭಾಗದಲ್ಲಿ ಮಧ್ಯದಲ್ಲಿ ಬರುವಂತೆ ಅಜ್ಞಾನಿಕ ಕಾಲುವೆಗಳು ನಿರ್ಮಾಣ ಮಾಡಿ ಸರ್ಕಾರ ನಿಯಮಗಳನ್ನು ಉಲ್ಲಂಘನೆ ಮಾಡಿರುತ್ತಾರೆ. ಲೋಕೋಪಯೋಗಿ ಇಲಾಖೆ ಎಡಬ್ಲ್ಯೂ ರಾಘವೇಂದ್ರ ಸರ್, ಜೆಇ ಮಹೇಶ್ ಅವರು ಮಹಾನಗರ ಪಾಲಿಕೆ ಸಿಬ್ಬಂದಿ ಮೇಲೆ ಸೂಕ್ತ ಕ್ರಮ ತಗೋಬೇಕು ಹಾಗೂ ಅವರನ್ನು ಅಮಾನತು ಮಾಡಬೇಕಾಗಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ದಲಿತ ಸಂಘರ್ಷ ಸಮಿತಿ ಸಾಮಾಜಿಕ ನಾಯಕ ವಿಭಾಗೀಯ ಅಧ್ಯಕ್ಷರು ಈ ಮೂಲಕ ನಮ್ಮಲ್ಲಿ ದೂರಿಸುವುದೇನೆಂದರೆ, ನಗರದಲ್ಲಿ ವಾರ್ಡ್ ನಂಬರ್ 2ರಲ್ಲಿ ಬರುವ ಆಶಾಪುರ 20 ಫೀಟ್ ಮುಖ್ಯ ರಸ್ತೆ ಸಾರ್ವಜನಿಕರಿಂದ ಅಗಲೀಕರಣ ಮಾಡಿ ಸರ್ಕಾರದಿಂದ ಅನುದಾನ ಮಂಜೂರಾಗಿರುತ್ತದೆ. ಮೊದಲನೇ ಹಂತವಾಗಿ ಮುಖ್ಯ ರಸ್ತೆ ನಿರ್ಮಾಣ ಮಾಡಿದ ಕಟ್ಟಡ ತೆರವುಗೊಳಿಸಲು ಮಹಾನಗರ ಪಾಲಿಕೆಯಿಂದ ಗುಂಪು ಮಂಡಳಿಯಿಂದ ಕುರಿತರೆ ಕಾನೂನು ನಿಯಮಗಳನ್ನು ಉಲ್ಲಂಘನೆ ಮಾಡುತ್ತಾರೆ. ಮನಸ್ಸು ಇಚ್ಛೆಯಿಂದ ಸ್ಥಳೀಯ ಪ್ರತಿನಿಧಿಗಳ ಒತ್ತಡಕ್ಕೆ ಮಣಿದು ರಸ್ತೆಯ ಮಧ್ಯದಲ್ಲಿ ಡ್ರೈನೇಜ್ಗಳು ಅಜ್ಞಾನಿಕವಾಗಿ ನಿರ್ಮಾಣ ಮಾಡಿರುತ್ತಾರೆ. ಈ ರಸ್ತೆಯ ಬೃಹತ್ ಆಕಾರದ ಟಿಪ್ಪರ್ಗಳು, ಲಾರಿಗಳು ಮತ್ತು ಶಾಲೆಯ ವಾಹನ ಇದೇ ರಸ್ತೆಯ ಮೂಲಕ ಸಂಚರಿಸುವುದರಿಂದ ಶಾಲೆ ವಿದ್ಯಾರ್ಥಿಗಳ ಜೊತೆಗೆ ಪಾದಚಾರಿಗೆ ಜೀವನ ಹಾನಿಯಾಗುತ್ತದೆ ಸಂಭವಿಸಿರುತ್ತದೆ. ಸದರಿ ವಿಷಯ ಬಗ್ಗೆ ಹಲವಾರು ಬಾರಿ ಸಂಬಂಧಪಟ್ಟ ಮಹಾನಗರ ಪಾಲಿಕೆ ಸಿಬ್ಬಂದಿಗಳಿಗೆ ಹಾಗೂ ಲೋಕೋಪಯೋಗಿ ಇಲಾಖೆ ಎಡಬ್ಲ್ಯೂ ಮತ್ತು ಜೆಇ ಅವರಿಗೆ ಮೌಖಿಕವಾಗಿ ತಿಳಿಸಿದರೂ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ನಿರ್ಲಕ್ಷ್ಯತೆಯಿಂದ ಮಾತನಾಡಿರುತ್ತಾರೆ. ರಾಯಚೂರು ನಗರವು ಬಿಸಿಲು ನಾಡು ಆಗಿರುವುದರಿಂದ ರಸ್ತೆಯ ಪಕ್ಕದಲ್ಲಿ ಗಿಡ ಮರಗಳು ಬೆಳೆಸಲು ಹಾಗೂ ಪಾದಚಾರಿಗಳನ್ನು ಸಂಚರಿಸಲು ಅನುಕೂಲವಾಗುವಂತೆ ಪಾದಚಾರಿ ರಸ್ತೆಗಳಿಲ್ಲದೆ ನಗರದಲ್ಲಿ ಈಗಾಗಲೇ ಅನೇಕ ಅಪಘಾತಗಳು ಸಂಭವಿಸುವ ಪ್ರಾಣಹಾನಿ ಆಗಿರುವ ಘಟನೆಗಳು ನಡೆದಿರುತ್ತದೆ. ಕಾರಣ ಸದರಿ ಕಾಮಗಾರಿಯನ್ನು ತಕ್ಷಣದಿಂದ ತಡೆ ಹಿಡಿದು ಕಾನೂನು ರೀತಿಯಲ್ಲಿ ಈಗಾಗಲೇ ಬಣ್ಣದ ತುಂಡು ಮಾಡಿದ ಅಕ್ರಮ ಕಟ್ಟಡಗಳನ್ನು ತೆರವುಗೊಳಿಸಿ ಹಾಗೂ ಈಗಾಗಲೇ ರಸ್ತೆಯ ಮಧ್ಯ ಭಾಗದ ಬರುವಂತೆ ನಿರ್ಮಾಣ ಮಾಡುತ್ತೇವೆ. ಒಂದು ವೇಳೆ ತಾವುಗಳು ಈ ಸದರಿ ವಿಷಯವನ್ನು ಗಂಭೀರ ಕರ್ನಾಟಕ ಲೋಕಾಯುಕ್ತವರಿಗೆ ನ್ಯಾಯಾಲಯಕ್ಕೆ ಮೇರೆಗೆ ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ತಿಮ್ಮಪ್ಪ ಸ್ವಾಮಿ, ಕಾರ್ಯಾಧ್ಯಕ್ಷ ನರಸಿಂಹಲು ಕಮಲಾಪುರ್, ಪ್ರಕಾಶ್ ಕುಮಾರ್, ಸತೀಶ್ ಕುಮಾರ್, ಸಿದ್ದಪ್ಪ ಕುರುಮಯ್ಯ ಕಡಗೋಲ್, ಆಂಜನೇಯ ಕುರುಬದೊಡ್ಡಿ ಸೇರಿದಂತೆ ಅನೇಕರು ಇದ್ದರು. ಶಾಖಾವಾದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸಿದ್ದಮ್ಮ ಗಂಡ ಆಂಜನೇಯ ಇವರನ್ನು ಅವಿಶ್ವಾಸ ಮತಗಳಿಂದ ಆಯ್ಕೆ ಮಾಡಲಾಯಿತು. ಶಾಖಾವಾದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸಿದ್ದಮ್ಮ ಗಂಡ ಆಂಜನೇಯ ಇವರನ್ನು ಅವಿಶ್ವಾಸ ಮತಗಳಿಂದ ಆಯ್ಕೆ ಮಾಡಲಾಯಿತು. ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಗೆ ಸದಸ್ಯರು ಗೈರಾಗಿರುವ ಹಿನ್ನೆಲೆಯಲ್ಲಿ ಕೆಲಸ ತಗೊಂಡಿಲ್ಲ ಮಾಡಿದ್ರಿ ಸರ್. ಅವರು ಎಷ್ಟು ದಿನ ಮಾಡಿದ್ಮೇಲೆ ಒಂದು ಕೆಲಸ ಮಾಡಿದ್ರಿ? 3 ತಿಂಗಳು ಕೆಲಸ ಮಾಡಿದ್ರ? ಶೆಡ್ ಬಂದಾಯ್ತಲ್ಲ ಸರ್, ಸಮಸ್ಯೆ ಆಗಿದೆ. ಅದಕ್ಕೆ ಕಾರ್ಯಶೇಷನ್ ಎಷ್ಟು ಕೊಡ್ತೀನಿ ಸರ್? ಆಯ್ತು, ಈಗ ಎಷ್ಟು ಬಂದಾಗಿದೆ. ಅದಕ್ಕಿಂತ ಮುಂಚೆ ಅವ್ರದ್ದು ಸಂಬಳ 13,5,2021 ಸರ್. ಅಲ್ಲಿಂದ ಇಲ್ಲಿಯವರೆಗೆ ಕೆಲಸ ಮಾಡ್ತಾ ಈಗ ಮಾಹಿತಿ ಇರುತ್ತೆ. ಈಗ ಕೆಲಸ ಮಾಡಿದ್ರೆ ಅವ್ರದ್ದು ಸಂಬಳ ತಾವು ಕೊಡಬೇಕಾಗತ್ತೆ. ಕೊಡ್ತೀರಲ್ಲಿ ಅದೇ ಒಂದು ನಮ್ಮ ಸರ್ 15 ವರ್ಷದಲ್ಲಿ ಇಟ್ಟಿತ್ತು ಗ್ರಾಂಟ್ನಲ್ಲಿ ಶೆಡ್ನಲ್ಲಿ ಟ್ಯಾಕ್ಸ್ ಅಮೌಂಟಲ್ಲಿ ಕೊಡ್ಬೋದಲ್ಲ? ಟ್ಯಾಕ್ಸ್ನಲ್ಲಿ ಸಪ್ರೇಟ್ ಇಟ್ಟಿದ್ದು ಸರ್. ಸಪ್ರೇಟ್ ಇಟ್ಟಿದ್ರೆ ಮತ್ತೆ ಈಗ ಕ್ಲಾರಿಫಿಕೇಶನ್ ಕೋಡ್ ಕೇಳಿನಿ ಸರ್. ಈಗ ಆನ್ಸರ್ ಬರ್ಬೋದು. 2021ರಲ್ಲಿ ಯಾಕೆ ಕೊಡ್ತೀನಿ ಸರ್, ಅದು ಬೇಕಂತ ನಾನು ಅವರಿಗೆ ಮಾತಾಡ್ತೀನಿ. ಸಹಾಯಕ ಆಯುಕ್ತ ಗಜಾನನ್ ಬಾಳೆ ನೇತೃತ್ವದಲ್ಲಿ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತ ಗಜಾನನ್ ಬಾಳೆ, ಯರಮರಸ್ ನಗರಸಭೆ ಮಾಜಿ ಸದಸ್ಯ ಶಂಶಾಲಂ, ಗ್ರಾಮದ ಮುಖಂಡರು ಸೇರಿದಂತೆ ಅನೇಕರು ಇದ್ದರು. ರಾಜ್ಯದಲ್ಲಿ ಆರಂಭದ ಬೇಸಿಗೆ ದಿನದಿಂದ ದಿನಕ್ಕೆ ಉಗ್ರ ಸ್ವರೂಪ ತಳೆಯುತ್ತಿದ್ದು, ರಾಯಚೂರಿನಲ್ಲಿ ಒಂದೇ ದಿನದಲ್ಲಿ 41.4 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ದಾಖಲಾಗಿದೆ.
ತಾಪಮಾನ ಜನಜೀವನದ ಮೇಲೆ ನೇರ ಪರಿಣಾಮ ಬೀರಿದೆ. ಬೀದಿಗಳು ಮಧ್ಯಾಹ್ನ ವೇಳೆಗೆ ಖಾಲಿಯಾಗಿದ್ದು, ಉದ್ಯೋಗಸ್ಥರು ಮತ್ತು ಕಾರ್ಮಿಕರು ತಮ್ಮ ಕೆಲಸದ ವೇಳೆಯನ್ನು ಬೆಳಗಿನ ಜಾವ ಮತ್ತು ಸಂಜೆ ವೇಳೆಗೆ ಮರಳುವ ಪ್ರಯತ್ನ ಮಾಡುತ್ತಿದ್ದಾರೆ. ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಳ್ಳುತ್ತಿದೆ. ರಾಜ್ಯದಲ್ಲಿ ಆರಂಭದ ಬೇಸಿಗೆ ದಿನದಿಂದ ದಿನಕ್ಕೆ ಉಗ್ರ ಸ್ವರೂಪ ತಳೆಯುತ್ತಿದೆ. ರಾಯಚೂರಿನಲ್ಲಿ ಒಂದೇ ದಿನದಲ್ಲಿ 41.4 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ದಾಖಲಾಗಿದೆ. ತಾಪಮಾನ ಜನಜೀವನದ ಮೇಲೆ ನೇರ ಪರಿಣಾಮ ಬೀರಿದೆ. ಬೀದಿಗಳು ಮಧ್ಯಾಹ್ನ ವೇಳೆಗೆ ಖಾಲಿಯಾಗಿದ್ದು, ಉದ್ಯೋಗಸ್ಥರು ಮತ್ತು ಕಾರ್ಮಿಕರು ತಮ್ಮ ಕೆಲಸದ ವೇಳೆಯನ್ನು ಬೆಳಗಿನ ಜಾವ ಮತ್ತು ಸಂಜೆ ವೇಳೆಗೆ ಮರಳುವ ಪ್ರಯತ್ನ ಮಾಡುತ್ತಿದ್ದಾರೆ. ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಳ್ಳುತ್ತಿದೆ. ಮಾರ್ಚ್ 9ರಂದು ಬೆಳಿಗ್ಗೆ 8:30ರಿಂದ ಮಾರ್ಚ್ 10ರ ಬೆಳಗ್ಗೆ 8:30 ವೇಳೆಗೆ ರಾಜ್ಯದಲ್ಲಿ ಜಿಲ್ಲಾವಾರು ಕನಿಷ್ಠ ಗರಿಷ್ಠ ತಾಪಮಾನವನ್ನು ಗಮನಿಸಿದಾಗ ರಾಜ್ಯದ ಉತ್ತರ ಕರ್ನಾಟಕ ಭಾಗದ 5 ಜಿಲ್ಲೆಗಳು ಹಾಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 40 ಡಿಗ್ರಿ ಸೆಲ್ಸಿಯಸ್ಗೂ ಅಧಿಕ ಗರಿಷ್ಠ ತಾಪಮಾನ ದಾಖಲಾಗಿದೆ. ಉತ್ತರ ಕರ್ನಾಟಕ ಭಾಗದ ರಾಯಚೂರು ಜಿಲ್ಲೆಯಲ್ಲಿ 41.4 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನವಿದ್ದು 18.2 ಕನಿಷ್ಠ ತಾಪಮಾನ ದಾಖಲಾಗಿದೆ. ಕೊಪ್ಪಳದಲ್ಲಿ 40.7 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ, ಧಾರವಾಡದಲ್ಲಿ 40.5 ಡಿಗ್ರಿ ಸೆಲ್ಸಿಯಸ್, ಕಲಬುರಗಿಯಲ್ಲಿ 40.4 ಡಿಗ್ರಿ ಸೆಲ್ಸಿಯಸ್, ಬಾಗಲಕೋಟೆಯಲ್ಲಿ 40.1 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಪ್ರಮಾಣ ದಾಖಲಾಗಿದೆ. ಉಳಿದಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 40.5 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ದಾಖಲಾಗಿದೆ. ತಾಪಮಾನ ಹೆಚ್ಚಿದ ಪರಿಣಾಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದ್ದು, ಸರ್ಕಾರಿ ಆಸ್ಪತ್ರೆಗಳು ಮತ್ತು ಖಾಸಗಿ ಕ್ಲಿನಿಕ್ಗಳಲ್ಲಿ ಹೀಟ್ ಸ್ಟ್ರೋಕ್, ಜ್ವರ, ತಲೆನೋವು, ಡಿಹೈಡ್ರೇಷನ್ ಸಮಸ್ಯೆಗಳೊಂದಿಗೆ ಬಂದ ರೋಗಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಳವಾಗುವ ಸಾಧ್ಯತೆಗಳು ಇದ್ದು, ಜಿಲ್ಲಾಡಳಿತ ಈ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕಿದೆ. ಬೇಸಿಗೆ ದಿನದ ಉಷ್ಣತೆ ಇಷ್ಟು ಬೇಗ ಪ್ರಾರಂಭವಾದ ಹಿನ್ನೆಲೆಯಲ್ಲಿ ಮುಂದಿನ ತಿಂಗಳಿನಲ್ಲಿ ಬಿಸಿಲಿನ ಪ್ರಖರತೆ ಇನ್ನೂ ಹೆಚ್ಚಳವಾಗುವ ಸಾಧ್ಯತೆಗಳು ಇದ್ದು, ಇದೊಂದು ಸವಾಲಾಗಬಹುದಾಗಿದೆ. ಇನ್ನು ಬಿಸಿಲಿನ ಹೊಡೆತ ತಡೆಗಟ್ಟಲು ಸಾರ್ವಜನಿಕರಿಗೆ ಸರ್ಕಾರದಿಂದ ಆರೋಗ್ಯ ಇಲಾಖೆಯ ವಿಶೇಷ ಮಾರ್ಗಸೂಚಿಗಳು ಬಿಡುಗಡೆಗೊಳ್ಳುವ ನಿರೀಕ್ಷೆ ಇದೆ. ರಾಯಚೂರಿನ ಜನತೆ ತೀವ್ರ ಬಿಸಿಲಿನ ಬೇಗನೆಯಿಂದ ತಪ್ಪಿಸಿಕೊಳ್ಳಲು ತಂಪು ಪಾನೀಯ, ಮಜ್ಜಿಗೆಯ ಮೊರೆ ಹೋಗುತ್ತಿದ್ದಾರೆ. ಹವಾಮಾನ ತಜ್ಞರು ತಾಪಮಾನ ಇನ್ನೂ ಏರಿಕೆಯಾಗುವ ಸಾಧ್ಯತೆ ಇದ್ದು, ಎಲ್ಲರೂ ಅಗತ್ಯ ಮುನ್ನೆಚ್ಚರಿಕೆ ವಹಿಸಬೇಕೆಂದು ಎಚ್ಚರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ತಾಪಮಾನ ಏರಿಕೆಯಾಗುವುದರ ಪರಿಣಾಮ ಸಂಪೂರ್ಣ ರಾಜ್ಯವೇ ಎದುರಿಸಬೇಕಾದ ಕಷ್ಟಕರವಾಗಬಹುದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೇಣುಕಾಚಾರ್ಯ ಜಯಂತಿ ಅದ್ದೂರಿ ಆಚರಣೆಗೆ ತೀರ್ಮಾನ, ಶರಣಭೂಪಾಲ್ ನಾಡಗೌಡ. ಮಾರ್ಚ್ 23ಕ್ಕೆ ಪಾಲಿಕೆ ಮಹಾಪೌರರಿಗೆ ಸನ್ಮಾನ, ವಿದ್ಯಾರ್ಥಿಗಳಿಗೆ ಪುರಸ್ಕಾರ, ಅನಿಲ್ ಕುಮಾರ್. ಗ್ರಾಮಗಳಲ್ಲಿ ಅಭಿವೃದ್ಧಿ, ಮೂಲಭೂತ ಸೌಕರ್ಯಕ್ಕೆ ಒತ್ತಾಯ, ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಬಹಿಷ್ಕಾರ, ಎಚ್ಚರಿಕೆ. ನಿವೇಶನ ಅರ್ಜಿ ಸಲ್ಲಿಸಿದ ಫಲಾನುಭವಿಗಳ ಪಟ್ಟಿಯನ್ನು ಜಿಲ್ಲಾಡಳಿತಕ್ಕೆ ಸಲ್ಲಿಸಲು ಮನವಿ. ಆಶಾಪುರ ರಸ್ತೆ ಅಗಲೀಕರಣ, ಕಟ್ಟಡ ತೆರವುಗೊಳಿಸದೆ ಚರಂಡಿ ನಿರ್ಮಾಣ ಕ್ರಮಕ್ಕೆ ಒತ್ತಾಯ. ಶಾಖವಾದಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಸಿದ್ದಮ್ಮ ಆಯ್ಕೆ. ಮತ್ತು ಬೇಸಿಗೆ ಆರಂಭದಲ್ಲಿ ಹೆಚ್ಚಿದ ತಾಪಮಾನ, 24 ಗಂಟೆಗಳಲ್ಲಿ 41.4 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಭಾರತ್ ಫರ್ನಿಚರ್ಸ್. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. SAK ಕನ್ವೆನ್ಷನ್ ಹಾಲ್. ಬುಕ್ ನೌ, ಫ್ಲಾಟ್ 50% discount. Save of the season. With luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IB Road, Raichur. Sri Raghavendra Ghee. Sri Raghavendra Tuppa. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ.